ಬಂತಾ? ಅಯ್ಯೋ ನೋಡೋಣ, ಭಾಗ್ಯಲಕ್ಷ್ಮಿ ಧಾರೆ ಬರಷ್ಟು ನಾವು ಕಿಚನ್ ಬಂದ್ಬಿಟ್ಟಿದ್ವಿ ಇವತ್ತು. ಶೈಲಿಗೆ ಅಡುಗೆ ಮಾಡಬೇಡ ಅಂತ ಜ್ವರ ಬಂದಿದೆ, ಹೇಳೋದು ಮಾತು ಕೇಳೋದಂತಾನೆ ಬಂದು ಮತ್ತೆ ಅಯ್ಯೋ ಸ್ವೀಟಾ ಯಾಕೋ ಸ್ವೀಟ್ ತಿಂದು ಖುಷಿಯಾಗಿರಿ ಅಂತ. ಏನಾದ್ರು ವಿಶೇಷನಾ? ಮುಖ ನೋಡಿ ಹೇಗಾಗಿದೆ ಅಂತ ಎಲ್ಲ ಬಾಡ ಹೋಗಿದೆ. ಅದೆಲ್ಲ ಮಾಮೂಲಿ ಮಮ್ಮಿ. ನಿಮ್ಗೆ ದಿನ ಜ್ವರ ಬರ್ತಾ ಇತ್ತು ಅದಕ್ಕೆಲ್ಲ ತಲೆ ಕೆಡಿಸ್ಬಿಟ್ಟು. ನನಗೆ ಬರೋದ್ಕೂ ಇವ್ರು ಬರೋದ್ಕೂ ವ್ಯತ್ಯಾಸ ಐತೆ ಪುಟ. ನನಗೆ ಜ್ವರ ಬರೋದಪ್ಪ. ನಿನಗೆ ಜ್ವರ ಬರೋದು ಒಬ್ಬ ಭಯ ಆಗುತ್ತೆ ಹೇಳು. ಜ್ವರ ನೆನ್ಸ್ಕೊಟ್ರೆ ಮತ್ತೆ ದೃಷ್ಟಿ ತೆಗಿತು ಸ್ವಲ್ಪ ಬಿಡು. ಅದೇ ನಂಗೆ ಜ್ವರ ಬಂದ್ರೆ ಹಂಗೆ ಅಲ್ವಾ ಒಂದ್ 2 ದಿನ. ಆ ದೃಷ್ಟಿ ಈ ದೃಷ್ಟಿ ಅಂತ ತೆಗಿಬೇಕು. ನಿಂಬೆಣ್ಣಿದ್ದೀಮಲ್ಲಿ ಮೊಟ್ಟೆ ತರಿಸು, ಮೊಟ್ಟೆಯಿಂದ ದೃಷ್ಟಿ ತೆಗಿ. ಮತ್ತೆ ಇವತ್ತು ನನ್ನ ಮಗಳು ಸೊಪ್ಪು ತಂದಿದ್ದಾಳೆ. ಕೊತ್ತಂಬರಿ ಸೊಪ್ಪು ಎಷ್ಟವ? 10 ರೂಪಾಯಿ 3. ಓ ಅಷ್ಟು ಚಿಕ್ಕಂತೆ ನೋಡಿ ತೋರಿಸ್ತೀವಿ ಸ್ವಲ್ಪ. ಚಿಕ್ಕಂತೆ ಏನ್ ಚಿಕ್ಕಂತ? ಇದಕ್ಕೆ 20 ರೂಪಾಯಿ ಕೊಟ್ಟಿದೀಯಾ ಮೊದ್ಲು? ಈಗ 10 ರೂಪಾಯಿ 3 ನಾಟಿ ಸೊಪ್ಪು ಪುಟ. ಸೂಪರ್ ಸೊಪ್ಪು, ನಾಟಿ ಸೊಪ್ಪು. ನಾಟಿ ಉಪ್ಸಾಂಬಾರಿ ತಾನೆ. ಇದೆಷ್ಟು? 10 ರೂಪಾಯಿ 3. ಓ 3 ಇದ್ದಿದ್ದು ನೋಡಿ, ಇದು 10 ರೂಪಾಯಿ 3. ಈ ತರ ಕಡಿಮೆ ದುಡ್ಡು ಇರ್ಬೇಕಾದ್ರೆ ಇದನ್ನ 6, 9, 10 ತರಬೇಕು. ಆಯ್ತಾ? ಸೊಪ್ಪು ರೇಟ್ ಕಡಿಮೆ ಇರ್ಬೇಕಾದ್ರೆ ಜಾಸ್ತಿ ತಂದು ಬಿಡು, ಮಾಡ್ಕೋತೀನಿ ಅಷ್ಟೇ. ಟೈಮ್ 10 ರೂಪಾಯಿ ಅಲ್ವಾ, ಸಾಕಲ್ವಾ 3 ಅಂತ. ಹೌದು, ಓಕೆ ಓಕೆ. ಉಪ್ಸಾಂಬಾರಿ ತಾನೆ. ನೆನ್ನೆ ಹುಳಿ ತಿಂದ್ಬಿಟ್ಟು ಬೋರ್ ಆಗ್ಬಿಟ್ಟಿದೆ. ಇವಾಗ ಉಪ್ಸಾಂಬಾರಿ ಮಾಡ್ಕೊಳ್ಳೋಣ. ದುರ್ಯಮಣನೆ ಶಾರ್ಪ್ ಮಾಡಿಸ್ತಲ್ವ ಅವಾಗೆಲ್ಲ ಈರುಳ್ಳಿ ಎಲ್ಲ ಕೊಯ್ಬೋದು ಕೂತ್ಕೊಂಡು. ನನಗಂತೂ ನಿಂತ್ಕೊಂಡು ಸೊಂಟ ಎಲ್ಲ ನೋವು ಬರುತ್ತೆ. ಅಲ್ಲಿ ಕಟ್ ಮಾಡೋ ಗಂಟ ಅದಕ್ಕೆ ಕೂತ್ಕೊಬಿಟ್ಟಿದ್ದೀನಿ. ನೋಡಿ ಎಷ್ಟು ವೇಸ್ಟೇಜ್ ಆಗಿದೆ ಅಂತ. ಸೊಪ್ಪು ಸ್ವಲ್ಪ ತುಂಡ ಇತ್ತಲ್ವ, ಹಂಗಾಗಿ ಇಷ್ಟು ವೇಸ್ಟೇಜ್ ಎಲ್ಲ ಹೋಗಿದೆ. ಕತ್ಲೆ ಬೇರೆ ಎಲ್ಲಿ ಕಾಂಗ್ರೆಸ್ ಗಿಡ ಬೇರೆ ಬಂದು ಸೇರ್ಕೊಬಿಟ್ಟಿದೆ ಅನ್ನೋ ಭಯ ಆಗುತ್ತೆ ನನಗೆ. ಒಂದೊಂದೇ ಎತ್ತಿ ಸೋಸೋ ಗಂಟ ಸುಸ್ತಾಯ್ತು ನಂಗೆ ನಿಜವಾಗ್ಲೂ. ಪುಟ ಇದು ಎತ್ಕೊಬಿಡು, ಮತ್ತೆ ಒರೆಸಿ ತೊಳಿಬೇಕು, ಮಣ್ಣೆಲ್ಲ ಇದೆ. ಸೊಪ್ಪನ್ನ ಚೆನ್ನಾಗಿ ಜಾಲಿಸ್ಕೋಬೇಕು ಕಣ್ಕಂದ. ಸೊಪ್ಪೆಲ್ಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ವಾ. ಮಾಡ್ತಾ ಇರೋಣ ಇದು ಸೊಪ್ಪಿನ ಪಲ್ಯ ಎಲ್ಲ ಚೆನ್ನಾಗಿ ಅಂತ. ನಮ್ಮಲ್ಲೇ ಎಲ್ಲ ತಿಂತಾಯಿರ್ತೀವಿ, ಸೊಪ್ಪು ತಿಂತಾಯಿರ್ತೀವಿ, ಫಿಶ್ ತಿಂತೀವಿ. ನಮ್ಮನೆ ಹಾಲಿನ ಮನೆ. ಸ್ವಲ್ಪ ಕಮ್ಮಿ ಮಾಡಿದ್ದೀವಿ. ಚಿಕನ್ ಎಲ್ಲ ಕಡಿಮೆ ಮಾಡಲೇಬೇಕು ಪುಟ್ಟ. ಅದು ತಿಂದರೆ ನಾಟಿ ಕೋಳಿ ತರೋಣ ಬಿಡು. ಮಮ್ಮಿ ಶಾರ್ಪ್ ಮಾಡಿಸಿದ್ರಲ್ಲ, ಶಾರ್ಪ್ ಆಗಿದೆಯಾ? ಅದೇ ಇದು ಕಟ್ ಮಾಡೋದ್ವಲ್ಲ, ಇದು ಶಾರ್ಪ್ ಇದೆ, ಇದು ಸ್ವಲ್ಪ ಶಾರ್ಪ್. ಅದೇ ಮತ್ತೆ ಚೆನ್ನಾಗೈತಲ್ಲ ಮತ್ತೆ ನಮ್ದು ತುರಿಯ ಮನೆ ಚೆನ್ನಾಗಿತ್ತು. ಸುಮ್ಮನೆ ಅವ್ರು ಹೋಯ್ತಾ ಇದ್ರಲ್ಲ, ನಮ್ಮ ಮಮ್ಮಿ ಶಾರ್ಪ್ ಮಾಡ್ಸೋಣ ಅಂತ 40 ರೂಪಾಯಿ ದುಡ್ಡು ಕೊಟ್ಟೆ. ಕಟ್ ಮಾಡ್ಕೊಂಡು ನಮ್ಮ ಮಮ್ಮಿ ಸುಮ್ಮನೆ ಹೋಗ್ತಾ ಇದ್ರಲ್ಲ, ಶಾರ್ಪ್ ಹೆಂಗ್ ಮಾಡ್ತಾರೆ ಅಂತ ಮಾಡ್ಸಕ್ಕೆ ಎಲ್ಲ. ಪಾಪ ಅವ್ರ ಈ ಕಡೆಯಿಂದ ಕೂಕೊಂಡು ಹೋದ್ರ, ಮತ್ತೆ ಇಲ್ಲಿ ಬಿದಿಗಂಡ್ ಬಂದ್ರ, ಮತ್ತೆ ಆ ಕಡೆ ಈ ಕಡೆ ನೋಡ್ತಾ ಇದ್ರ. ಪಾಪ ಯಾರು ಕರೀಲಿಲ್ಲ. ಎಷ್ಟು ತಗೊಂಡ್ರು? 40 ರೂಪಾಯಿ ಕೊಟ್ಟೆ. ಅಂದ್ರೆ ಬಿಡೋ, ಅದು ಹೊಟ್ಟೆ ಬಿಡಲ್ವಾ. ಇನ್ನೇನು ಸಿರ್ಲಿಲ್ಲ ಅಂದ್ಬಿಟ್ಟು ಕೊನೆಗೆ ಇದು ಮಾಡಿದ್ರು. ಇನ್ನೇನು ಏನ್ ಮಾಡಿದ್ರು? ಇದೊಂದು ಯೂಸ್ ಆಯ್ತು ಬಿಡ ನಂಗೆ. ಅದ್ರಲ್ಲಿ ಕಟ್ಟೆ ಮಾಡಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ. ಇರ್ಲಿ, ನನ್ನ ಕೈಲಿ ಆಗ್ಲಿಲ್ಲಪ್ಪ, ಸುಮ್ಮನೆ ಕೂತ್ಕೊಂಡೆ. ಈಗ ಮಾಡಿದ್ಮೇಲೆ ಕೂತ್ಕೊಂಡೆ. ಕೊಡವಲ್ಲಿ ಈರುಳ್ಳಿ ಕುಯ್ ಕೊಡ್ತೀನಿ, ಮೆಣಸಿನಕಾಯಿ ಕುಯ್ ಕೊಡ್ತೀನಿ, ಸೊಪ್ಪು ಕುಯ್ ಕೊಡ್ತೀನಿ, ಕಾಯಿ ತುರಿ ಕೊಡ್ತೀನಿ. ಇದಾಗ ತಂದು ಎಲ್ಲ ಕೊಡ್ತೀಯಾ? ಕುತ್ಕೊಂಡು ಇದು ಮಾಡ್ಬೋದಾ? ನೀನೊಂದು ಏನಾದ್ರು ಕಟ್ ಮಾಡ್ತಾ ಇದ್ರೆ ನಾನೊಂದು ಕಟ್ ಮಾಡ್ಕೋಬೋದಾ? ಶಾರ್ಪ್ ಇಲ್ಲ ಅಂದ್ರೆ 2 ಚಾಕಿಟ್ ತಂದಿವೆಲ್ಲ. 2 ಚಾಕಿದೆ ಶಾರ್ಪ್ ಇರೋದೇನೆ. ಏನ್ ಕೋಶ್ ಬಂದೆ ನಮ್ಮನೆಯವ್ರ ಕೈಲಿ ಇವಾಗ ಮೊಟ್ಟೆ ತಕ್ಕೊಂಡು ಬಂದ್ರು, ತರಿಸ್ತೀವಿ ಬಟ್ ಅಲ್ಲೇನು ಅದು ಸ್ಪೆಷಲ್ ಮೊಟ್ಟೆನ ಅಲ್ಲಿ 300 ರೂಪಾಯಿ ಹೇಳಿದ್ರು ಒಂದು ಟ್ರೈಗೆ. ಇಲ್ಲೆಷ್ಟು ಏನೋ ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಕೇಳಿದ್ರೆ ಒಂದು ಟ್ರೈ ಮೊಟ್ಟೆ 300 ರೂಪಾಯಿ ಹೇಳಿದ್ರು. ಅದೇನು ಮೊಟ್ಟೆ ನನಗೆ ಗೊತ್ತಿಲ್ಲ. ಹೈಪರ್ ಮಾರ್ಕೆಟಾ ಅಲ್ಲಿ ಇಲ್ಲಿ ಅಂತೂ ನಮ್ಮನೆ ಯಾವ ತರಿಸಿದ್ರು ಟ್ರೈ ಅಲ್ಲಿ ತರಿಸ್ಬಿಡ್ತೀವಿ ರೀತಿ. ಅದೇ ಹಳೆ ಟ್ರೈ ತಗೊಂಡ ಕೊಟ್ಟರೆ ಅಷ್ಟು ಎತ್ತು ಕೊಟ್ಬಿಡ್ತಾರೆ. ತಂದಿದ್ದಾರೆ. ಬೇಕು ಬಜ್ಜಿ ಬೇಬಿ ಅವರು ಮೊಟ್ಟೆ ಅಂತ ಇರ್ತಾನೆ. ನಮ್ಮನೆ ಅದು 5, 10. ಎಷ್ಟಾಯ್ತು ದುಡ್ಡು ಹಂಗಾದ್ರೆ? 30. ಡ್ಯಾಡಿ ಕೇಳು. ಡ್ಯಾಡಿ ವಾ, ಎಷ್ಟು ಕೊಟ್ರಿ ಒಂದು ಟ್ರೈಗೆ? 180. ಸೂಪರ್. ಒಂದು ಟ್ರೈಗೆ 180 ರೂಪಾಯಿ. ಸೇಮ್ ಮೊಟ್ಟೆನೆ ನಾವೇ ನೋಡಿ ಕೇಳಿದ್ವಲ್ಲ ಮಮ್ಮಿ. ಮತ್ತು ಉಪ್ಪು ಸಾಂಬಾರಿಗೆ ಇವತ್ತು ನಮ್ಮನೆ ಮುದ್ದೆ ಮಾಡ್ಕೊಳ್ತಿದ್ವಿ. ನನಗೆ ಶೈಲಿಗೆ ಮಾತ್ರ ಮುದ್ದೆ ಮಾಡ್ಕೊಳ್ತಾ ಇರೋದು. ನಮ್ಮ ಮನೆಯವ್ರು ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ. ನೋಡಿ ಪಲ್ಯ ಕೂಡ ರೆಡಿ ಆಯಿತು, ಸಾಂಬಾರು ಕೂಡ. ಈಗ ಮುಚ್ಚಿಬಿಡು ನಾನು ಹಾಕೊಡಿ. ಸಾಕ ನೀರು ಇಷ್ಟೇ. ಓನ್ಲಿ 2 ಮುದ್ದೆ. ಸಣ್ಣ ಮುದ್ದೆಗಳು.
ಕೋಪ ಮಾಡ್ಕೊಳಕ್ಕೆ ಮಾತ್ರ ಬರುತ್ತೆ ಅಲ್ವಾ? ಓಹೋ, ಏನಾದರೂ ಕೇಳಿದ್ರೆ ಕಣ್ಣೀರು ಲೊಳಲೊಳ ಅಂತ ಅರಿಸ್ಬಿಡೋ ಅಂದ್ಬಿಟ್ಟು ಈ ರೇಂಜ್ಗೆ ಮಗಣ ಮಲಗಿರೋದು. ಇವನು ಮಾಡೋದೆಲ್ಲ ಮಹಾ ದೊಡ್ಡ ಕೆಲಸ. ಇವನಿಗೆ ಬೈಯೋಂಗಿಲ್ಲ, ಏನಿಲ್ಲ. ಇವನು ಹೇಳ್ದಂಗೆಲ್ಲ ಕೇಳಬೇಕು ದೊಡ್ಡ ಮನುಷ್ಯನಿಗೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಓ, ನಗು ಬರ್ತಾಯಿದೆ, ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಅಲ್ವಾ ತಮಗೆ? ಏನು ಮಾಡಿದೆ ನಾನು ನಿನಗೆ? ಏನು ಕೊಡಿದೆ? ಎಲ್ಲಿ ಕೊಡಿದೆ? ಮೇ ಆಡಬೇಕು. ಯಾಕೆ ಸುಳ್ಳು ಹೇಳ್ತೀಯಾ? ಸುಳ್ಳು ಯಾಕೆ ಹೇಳ್ತೀಯಾ? ತೋರಿಸಿ ಎರಡು ಕೈನೂ ಏನು ಮಾಡಿದೀಯ ಅಂತ. ಹಲೋ ಖುಷಿಗೌಡ್ರೆ, ನಾಚಿಕೆ ಆಗುತ್ತಲ್ವಾ? ಪೆನ್ ತಗೊಂಡು ಬರಿ ಅಂತಂದರೆ ಎರಡು ಕೈಗೂ ಚೆನ್ನಾಗಿ ಪೆನ್ ತಗೊಂಡು ಕೀಚ್ಕೊಂಡಿದ್ದಾನೆ. ಹಿಂಗೆ ಅಂದ್ಬಿಟ್ಟು ಕಿವಿ ಹಿಂಡಿದ್ರೆ ಕಪಲ್ಗೆ ಹೊಡೆದ್ಬಿಟ್ಟಲ್ಲ ಅಂತ ಕೇಳ್ತಾನೆ ನೋಡಿ. ಕಪಲ್ ಕೊಡಿಸ್ಕೊಂಡು ಈ ರೇಂಜಿಗೆ ಕೂತ್ಕೊಳ್ಳೋ ಮಗ ನೀನು, ನಾನು ಹೊಡೆಯೋಳೆ ಅಲ್ವಾ? ಕೈ ಕೊಟ್ಟೆ ಒಂದು ಸರಿಯಾಗಿ ಮಾತಾಡು. ಖುಷ್ ಬೇಬಿ, ಖುಷ್ ಬೇಬಿ, ಮುನ್ಸು ಪುಟ, ನಾವು ಊಟ ಮಾಡ್ಕೊಂಡು ವಾಕಿಂಗ್ ಹೋಗೋಣವಾ? ಓಕೆ ಬಾ. ಖುಷಿ ಊಟ ಮಾಡಲ್ವಂತ? ಬೇಡ ಬಾ, ಅವನು ಇಲ್ಲೇ ಕುಂತಿರಲಿ. ಬೆಳಗ್ಗೆ ನಾನು ಮತ್ತೆ ಅದು ವೀಡಿಯೋ ಮಾಡ್ತಾಯಿದ್ದೆ. ನಿಜ ವೀಡಿಯೋವೆಲ್ಲ ಮಾಡ್ಲಿಕ್ಕೆ ಮನಸ್ಸೇ ಇಲ್ಲ. ಶೈಲನ್ನು ಕರ್ಕೊಬಂದು ಡಾಕ್ಟ್ರ್ ಹತ್ರ ಇಂಜೆಕ್ಷನ್ ಹಾಕ್ಸಿ ಮತ್ತು ಬ್ಲೋಕಸ್ ಎಲ್ಲ ಹಾಕಬೇಕು ಅಂದರು. ಅದರ ನಂತರ ನಾನು ಅದನ್ನು ಸ್ವಲ್ಪ ಹಂಗೇ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಶೈಲಿಗೆ ಏನಕ್ಕಪ್ಪ ಅಂದರೆ ಅವಳಿಗೆ ಸಿಕ್ಕಾಬಟ್ಟೆ ಯಾಕೋ ಸುಸ್ತು, ವಾಮಿಂಟಿಂಗು ಮತ್ತು ಜ್ವರ ಈ ಥರ ಎಲ್ಲ ಇದು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವಳು ಕೂರು ಹಾಕು ಕೂಡ ಆಗ್ತಾಯಿರಲಿಲ್ಲ. ಮತ್ತು ಅಲ್ಲಿ ಒಂದು ಇಂಜೆಕ್ಷನ್ ಬರೆದಿದ್ರು, ತೊಗೊಂಡು ಬನ್ನಿ ಅಂದ್ಬಿಟ್ಟು ಮೆಡಿಕಲ್ಗೆ. ಅವಳನ್ನ ಮಲಗಿಸ್ಬಿಟ್ಟು ನಾನು ಇಂಜೆಕ್ಷನ್ ಎಲ್ಲ ತಗೊಂಡೆ. ಡ್ರಿಪ್ ಹಾಕಬೇಕು ಅಂದರು, ಸರಿ ಹಾಕಿ ಅಂತ ಹೇಳಿದೆ. ಏನಕ್ಕೆ ಅಂದರೆ ಜ್ವರ ಜಾಸ್ತಿ ಆಗಿಬಿಟ್ರೆ ಏನಪ್ಪ ಮಾಡಬೇಕು ಅಂದ್ಬಿಟ್ಟು. ಅವಳಂತೂ ಅಪರೂಪ, ಅವಳಿಗೆ ಜ್ವರ ಈ ಥರ ಬರೋದೇ ಅಂತಾರಲಿ. ಅವಳಿಗೆ ಈ ಥರ ಜ್ವರ ಬಂದುಬಿಡ್ತು ಅಂತಂದ್ರಂತೂ ಯಪ್ಪ ತಡ್ಕೊಳಕ್ಕೆ ಆಗಲ್ಲ. ಅವಳು ಸುಸ್ತಾಗಿ ಬಿದ್ದೇ ಹೋಗ್ಬಿಡ್ತಾಳೆ. ಅಷ್ಟು ಜ್ವರ ಅಂತೂ ಸಿಕ್ಕಾಬಟ್ಟೆ ಜ್ವರ ಇತ್ತು. ನಾನು ಸರಿಯಾಗುತ್ತೆ ಅಂದ್ಬಿಟ್ಟು ಮೊನ್ನೆ ಕೂಡ ಇಂಜೆಕ್ಷನ್ ಮಾಡಿಸಿದ್ದು. ಸರಿಯಾಗುತ್ತೆ ಅಂದರೆ ಬೆಳಗ್ಗೆ ಅವಳು ಹೇಳ್ತಾನೇ ಇಲ್ಲ. ನನಗೂ ತುಂಬಾ ಬೇಜಾರಾಯಿತು. ಅಲ್ಲಿಂದ ಮತ್ತೆ ಬುಜ್ಜಿ ಬೇಬಿನ ಸ್ಕೂಲಿಗೆ ಬಿಟ್ಟಿದ್ದು ಅಲ್ವಾ, ಆಟೋದಲ್ಲೇ ಬಂದ್ವಿ. ಆಟೋದಲ್ಲಿ ಹೋಗಿದ್ದು. ಹಾಗೆ ಸ್ಕೂಲ್ ಹತ್ರ ಬಂದುಬಿಟ್ಟು ಪಾಪನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲಿ ಶೈಲು ಕಾಲ್ ಮಾಡಿ ಹೇಳಿದ್ಲು, ಡ್ರಿಪ್ ಹಾಕ್ಸಿದ್ವಲ್ವ ಶೈಲಿಗೆ, ಲೇಟ್ ಆಗುತ್ತೆ ಬರೋದು, ಪಾಪ ಅಲ್ಲೇ ಇರಿಸ್ಕೊಳ್ಳಿ ಅಂತ. ಸರಿ ಅಂತ ಹೇಳ್ಬಿಟ್ಟು ನನ್ನ ಪಾಪನ ಕರ್ಕೊಂಡು ಬರೋಣ ಅಂತ ಹೋದ್ವಿ. ಮತ್ತು ಇಲ್ಲಿ ಇನ್ನೂ ಸ್ಕೂಲ್ದು ಸ್ವಲ್ಪ ಕೆಲಸ ಎಲ್ಲ ನಡೀತಾ ಇದೆ. ಹಂಗಾಗಿ ಆ ಕಡೆ ಅಕ್ಕಪಕ್ಕ ಎಲ್ಲ ಸ್ವಲ್ಪ ಹಂಗಂಗೆ ಇಟ್ಕೊಂಡಿದ್ದಾರೆ. ಅಲ್ಲೋದ್ರೆ ಮೇಡಮ್ ಕೇಳಿದೆ, ಖುಷ್ಗೌಡ ಅಂತೇಳಿ LKG ಅಂತ. ಅಲ್ಲಿ ಯಾರೇ ಬೇರೆ ಹೋದ್ರೂ ಕಳಿಸ್ಕೊಡಲ್ಲ. ಮತ್ತು ಫೋನ್ ಮಾಡಿ ಹೇಳಿದ್ವಲ್ಲ ಅಲ್ಲೇ ಇರಿಸ್ಕೊಳ್ಳಿ ಅಂತ. ಇಲ್ಲ ಅವ್ರ ಅಮ್ಮ ಬರಬೇಕು ಅಂತಂದರು. ಆಮೇಲೆ ನೀವು ಯಾರು? ಅವ್ರ ಚಿಕ್ಕಮ್ಮನ ಅಂದರು. ಇಲ್ಲ ಅವ್ರ ಚಿಕ್ಕಮ್ಮ ಅಲ್ಲ, ಅವರ ಅಮ್ಮಮ್ಮ ಅಂದೆ. ಯಾವಾಗ ಅವ್ರ ಅಮ್ಮಮ್ಮ ಅಂತಂದಮೇಲೆ ಅವ್ರಿಗೆ ಡೌಟು, ಅಮ್ಮಮ್ಮ ಅಂತಾರಲ್ಲ ಅಂದ್ಬಿಟ್ಟು ಮತ್ತೆ ಅಲ್ಲಿ ಇನ್ನು ಬೇರೆ ಟೀಚರ್ ಇದ್ದಾರೆ, ಅಂದರೆ ಅಲ್ಲಿ ಪ್ರಿನ್ಸಿಪಲ್ ಯಾರೋ ಗೊತ್ತಿಲ್ಲ, ಅಲ್ಲಿಗೆ ಕರ್ಕೊಂಡು ಹೋದ್ರು. ಮತ್ತೆ ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕೇಳಿದ್ರು, ನೀವೇನಾಗಬೇಕು ಅವ್ರಿಗೆ ಅಂತ. ಅವ್ರ ಅಮ್ಮಮ್ಮ ಅಂತಂದೆ. ಹೌದಾ ಅಂತ ಅವ್ರಿಗೂ ಡೌಟು. ಮತ್ತು ಅವ್ರ ಅಮ್ಮ ಹೇಳಿದ್ರಲ್ಲ ಅಂತಂದರು. ಇಲ್ಲ ಕಳಿಸ್ಕೊಡಿ ಅಂದರೆ ನನ್ನ ಮಗಳನ್ನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರೆ ಡ್ರಿಪ್ಸ್ ಹಾಕ್ಸಿದೆ, ಅವ್ಳಿಗೆ ಹುಷಾರಿರಲಿಲ್ಲ ಅಂದೆ. ಹೌದಾ ಅಂತ ಕೇಳಿ ಶೈಲಿಗೆ ಮತ್ತೆ ಒಂದು ಸರಿ ಕಾಲ್ ಮಾಡಿ ಕೇಳಿಕೊಂಡು ನಂತರ ಕಳಿಸ್ಕೊಟ್ರು ಬುಜ್ಜಿನ. ಇವತ್ತಂತೂ ನನಗೆ ನಿಜವಾಗ್ಲೂ ಮನೇಲಿ ತಲೆ ಕೆಟ್ಟಂಗಾಗಿದೆ. ಯಾಕೆಂದರೆ ಶೈಲಿಗೆ ಹುಷಾರಿಲ್ಲದೇ ಕಾರಣ ನಿಜವಾಗ್ಲೂ ಏನು ಕೆಲಸ ಮಾಡೋಕ್ಕಂದು ನನ್ನ ಕೈ ಕಾಲು ಬರ್ತಾಯಿಲ್ಲ. ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಅದು ವಾಶ್ ಮಾಡಿ ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ BP ಕೂಡ ಲೋ ಆಗಿ ಹೋಗ್ಬಿಟ್ಟಿತ್ತು. ಸ್ವಲ್ಪ ತುಂಬ ಸುಸ್ತು, ಜ್ವರ ಜಾಸ್ತಿ ಇರೋದ್ರಿಂದ ಮೊನ್ನೆನೂ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದು. ಇದ್ದಕ್ಕಿದ್ದಂಗೆ ಅವಳಿಗೆ ಜ್ವರ ಜಾಸ್ತಿಯಾಗಿ ಮತ್ತು ಈಗ ಡೈಂಗ್ಯೂ ಜಾಸ್ತಿ ಆಗಿರೋದ್ರಿಂದ ಡೈಂಗ್ಯೂಗೂ ಕೂಡ ಬ್ಲಡ್ ಚೆಕಪ್ ಮಾಡಿಸೋಕೆ ಹೇಳಿ ಬರ್ಕೊಟ್ರು. ಅದನ್ನು ಕೂಡ ಮಾಡಿಸ್ಕೊಂಡು ಬಂದ್ವಿ. ಮತ್ತು ಆವಾಗ ಅಲ್ಲಿಂದ ಬಂದು ಊಟ ಮಾಡಿ ಸ್ವಲ್ಪ ರೈಸ್ ಮಾಡಿದೆ. ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಪಾಲಕ್ ಗ್ರೇವಿ ಇತ್ತು, ಅದಕ್ಕೇ ಸ್ವಲ್ಪ ಗ್ರೇವಿಗೆ ಒಂದು ಲೋಟ ಅನ್ನ ಮಾಡಿಕೊಂಡು ಸರಿ ತಿನ್ನಮ್ಮ ಅಂದ್ಬಿಟ್ಟು ಸ್ವಲ್ಪ ತಿನ್ನಿಸಿ ಮಾತ್ರೆ ಕೊಟ್ಬಿಟ್ಟು ಮಲ್ಕೊ ಅಂದೆ. ಇವಾಗ ಮಲಗಿದೆ, ಎದ್ದಿದ್ದಾಳೆ. ಸ್ವಲ್ಪ ಕಾಫಿ ಏನಾದರೂ ಮಾಡಿಕೊಡ್ತೀನಿ, ಯಾಕೆಂದರೆ ಸುಸ್ತಾಗಿರುತ್ತೆ. ಬೆಳಗ್ಗೆ ಮಧ್ಯಾಹ್ನ ಕರೆಕ್ಟಾಗಿ ಊಟ ತಿಂದಿಲ್ಲ. ಸ್ವಲ್ಪ ರಸ್ಕ್ ಅಥವಾ ಬ್ರೆಡ್ ಏನಾದರೂ ಕೊಟ್ಬಿಟ್ಟು ಬುಜ್ಜಿ ಬೇಬಿಗೆ ಅವನಿಗೂ ಕೂಡ ಬೋರ್ ಆಗಿಬಿಟ್ಟಿದೆ ಮನೆ. ಅಮ್ಮ ನನಗೆ ಆಮ್ಲೆಟ್ ಮಾಡಿಕೊಡು, ಮೊಟ್ಟೆ ಮಾಡಿಕೊಡು ಅಂತ ಹೇಳ್ತಿದ್ದೆ. ನನಗೆ ಒಂದೆರಡು ಆಮ್ಲೆಟ್ ಹಾಕ್ಕೊಟ್ಬಿಟ್ಟು ಕೆಲಸ ಅಂತ ಸಿಕ್ಕಾಬಿಟ್ಟೆ ಇದೆ. ಮನೆ ಇವತ್ತು ಫುಲ್ ಕ್ಲೀನಾಗಿ ನೀಟ್ ಮಾಡೇ ಇಲ್ಲ. ಅಡುಗೆ ಮನೆಯೆಲ್ಲ ಹಂಗಂಗೆ ಇದೆ, ಪಾತ್ರೆ ಎಲ್ಲ ತೊಳಿಬೇಕು. ಇವಾಗ ಸ್ವಲ್ಪ ಎಲ್ಲ ಕೆಲಸಗಳು ಕೂಡ ಮುಗಿಸ್ಕೊಬಿಡೋಣ. ಯಾಕೆಂದರೆ ನಾನು ಹಾಸ್ಪಿಟಲಿಗೆ ಕರ್ಕೊಂಡೋದೆ ಅಲ್ವಾ, ಕರ್ಕೊಂಡೋದ್ಮೇಲೆ ಇದೆಲ್ಲ ಕ್ಲೀನಾಗಿ ಏನೂ ಕ್ಲೀನ್ ಮಾಡಿಲ್ಲ. ಯಾಕೆಂದರೆ ಬೆಳಗ್ಗೆ ತಿಂಡಿ ಮಾಡಿಬಿಟ್ಟು ಮತ್ತು ಹಾಗೇ ಎಲ್ಲ ಸ್ವಲ್ಪ ಬಟ್ಟೆ ಇತ್ತು ವಾಶ್ ಮಾಡಿಬಿಟ್ಟು ಹಾಗೆ ಹೋದ್ವಿ. ಇವಾಗೆಲ್ಲ ಇದು ಸ್ವಲ್ಪ ಆಮೇಲೆ ನೋಡಿ ಪಾತ್ರೆಗಳೆಲ್ಲ ಇದೆ.
ಪಾಲಕ್ ಮಾಡಿದ್ದು ಎಲ್ಲ ಚಪಾತಿ ಮಾಡಿದ್ದು ಮತ್ತು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡ್ಬೇಕು. ಅದಕ್ಕೂ ಮುಂಚೆನೇ ಇದನ್ನ ಬೆಳಗಕ್ಕೆ ಹಾಕ್ಬಿಟ್ಟು ಸೈಡ್ಗೆಲ್ಲನೂ ಸ್ವಲ್ಪ ಹಂಗೇನೆ ಬಜ್ಜಿ ಬೇವು ಕೂಡ ಆಮ್ಲೆಟ್ ಮಾಡಿಕೊಟ್ಬಿಟ್ಟು ನಂತರ ಏನಿದೆ ಕೆಲಸ ಎಲ್ಲ ಮಾಡ್ಕೊಬೇಡ. ಇಲ್ಲಾಂದರೆ ಎಲ್ಲ ಒಂದು ದಿನ ಒಂದು ಟೈಮ್ ಕ್ಲೀನಾಗಿ ನೀಟ್ ಮಾಡ್ಕೊಡ್ಲಿಲ್ಲ ಅಂದರೆ ಎಷ್ಟು ಗಲೀಜಾಗುತ್ತೆ ನೋಡಿ ಅಲ್ವಾ. ನನ್ನ ಮಗಳಿದ್ರೆ ನನ್ನ ಮಗಳು ಮಾಡ್ತಿದ್ರೆ ಅಲ್ಲಲ್ಲೆಲ್ಲ ಕ್ಲೀನ್ ಮಾಡ್ಕೊಬಿಡ್ತಾಳೆ. ನಾನು ತಾನೇ ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ಪಾಪನ ನೋಡ್ಕೋಬೇಕು, ಶೈಲಿನ ಕರ್ಕೊಂಡು ಹೋಗಿದ್ದು ಬಂದೆ. ಅಲ್ಲಿ ಮನೆಯಲ್ಲೂ ಸ್ವಲ್ಪ ಕೆಲಸಗಳು, ನನಗೂ ಸ್ವಲ್ಪ ಬ್ಯಾಕ್ ಪೇನ್ ಇದೆಲ್ಲ ಇರೋದ್ರಿಂದ ಏನೂ ಮಾಡೋಂಗಿಲ್ಲ, ಮಾಡಲೇಬೇಕಲ್ವಾ. ಅವಳು ಸ್ವಲ್ಪ ರೆಸ್ಟ್ ಮಾಡಲಿಯಪ್ಪ, ಏನೂ ಇಲ್ದಂಗೆ ಚೆನ್ನಾಗಾಗ್ಬಿಟ್ಟು ಅಷ್ಟೇ ಕೇಳೋದು ಅಂತ ಇರೋದು. ಏನು ಕೋಶ್? ಮೊಟ್ಟೆ ಬೇಯಿಸ್ಕೊಡ್ಬೇಕಾ ನಿನಗೆ? ಆಮ್ಲೆಟ್ ಬೇಡವಾ? ಅಯ್ಯಪ್ಪ ನೋಡಿ ಅವ್ನು ನೋಡಿ ಹೇಗೆ ಹೇಳ್ತಿದ್ದಾನೆ, ಮೊಟ್ಟೆ ಬೇಯಿಸ್ಕೊಡು ಅನ್ಲಿಕ್ಕೆ. ಮೊಟ್ಟೆಗೆ ನೀರು ಹಾಕು, ಆಮೇಲೆ ಮೊಟ್ಟೆ ಹಾಕು, ಅದೆಲ್ಲ ಇದಾದ್ಮೇಲೆ ಆಮೇಲೆ ತಟ್ಬಿಟ್ಟು ತಿನ್ನೋಣ ಅಂತ ಅವನಿದು. ಅಂದರೆ ಮೊಟ್ಟೆ ಅಂದರೆ ಇಷ್ಟ ಬಜ್ಜಿ ಬೇಬಿಗೆ. 3 ಮೊಟ್ಟೆ ಬೇಯಿಸ್ಕೊಟ್ಬಿಡೋಣ. ಇವಾಗ 1-2 ಕೋಳಿ ತಿನ್ಕೊಂಡ್ರೆ ಆಮೇಲೆ ಊಟದ ಜೊತೆ ಒಂದು ತಿಂತಾನೆ. ಮೊಟ್ಟೆ ಅಂದರೆ ತುಂಬಾ ಇಷ್ಟ ಬಜ್ಜಿ ಬೇಬಿಗಂತೂ. ಮಕ್ಕಳಿಗೆಲ್ಲ ಗೊತ್ತವ್ನು ಟೀ ಮಾಡೋದು ಹೆಂಗೆ, ಎಲ್ಲ ಅಡುಗೆ ಮಾಡೋದು ಹೇಳ್ಬಿಡ್ತಾನೆ. ಸ್ವಲ್ಪ ಉಪ್ಪು ಕೂಡ ಹಾಕೋಬಿಟ್ರೆ ಚೆನ್ನಾಗಿ ರುಚಿ ಕೂಡ ಸಿಗುತ್ತಲ್ವ ಅದು ಬೇಯಲಿ. ಅಷ್ಟೆಲ್ಲ ನಾನು ಕೆಲಸ ಕೂಡ ಮಾಡ್ಕೊಬಿಡ್ತೀನಿ ಬೇಗ. ವೆರಿ ಗುಡ್. ಒಬ್ಬ ವೆರಿ ಗುಡ್. ನಾನು ಹೇಳಿದ ಮಾತೆಲ್ಲ ಕೇಳ್ತೀಯ ಅಂದ್ಬಿಟ್ಟು ಮುತ್ತು ಕೊಟ್ಟು ಹೋಗ್ತಾ ಇದ್ದಾನೆ. ತೊಳಿಯಕ್ಕೆ ಹಾಕಬೇಡ ಎಲ್ಲನೂ. ಇದ್ರ ಮೇಲೆ ಸ್ವಲ್ಪ ಟೀಯೋ ಏನೋ ಚೆಲ್ಬಿಟ್ಟಿದೆ, ಇದನ್ನೆಲ್ಲ ತೊಳೆದ್ಬಿಟ್ರೆ ಸರಿ. ಏನು ಕೋಶ್? ಯಾಕೆ ಬೇಡ? ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ಉಜ್ಜಿಬಿಡೋಣ. ನಾಳೆ ಅಮಾವಾಸ್ಯೆ ಬೇರೆ ಇದೆ. ನಾಳೆ ಪೂಜೆಗೆಲ್ಲ ಮನೇಲೆಲ್ಲ ರೆಡಿ ಮಾಡಬೇಕು. ಕೆಲಸಗಳದ್ದು ತುಂಬಾ ಇದೆ ಇವತ್ತು. ಎಲ್ಲ ಅಡುಗೆ ಮನೆಯೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಹಾಗೆಯೇ ಮಾತಾಡ್ಕೊಂಡು ಅಡುಗೆ ಕೂಡ ಮುಗಿಸ್ಬಿಟ್ಟು ಎಲ್ಲ ಕೆಲಸ ಕೂಡ ಬೇಗ ಮಾಡ್ಕೋಬೇಕು. ಸ್ವಲ್ಪ ಇದು ಕಲೆಗಳೆಲ್ಲ ಏನಾದರೂ ಆಗಿದೆ ನಾನು ಇದರಲ್ಲೇ ತೊಳ್ಕೊಬಿಡ್ತೀನಿ ನೋಡಿ. ಉಜ್ಜಿಬಿಟ್ರೆ ನೀಟಾಗಿ ಹೊಂಟೋಗುತ್ತೆ, ಏನಿಲ್ಲ ಸ್ವಲ್ಪ ಕ್ಲೀನಾಗಿ. ಈ ಥರ ಸೋಪ್ ಹಾಕೊಂಡು ಸ್ವಲ್ಪ ಇದ್ರಲ್ಲಿ ಉಜ್ಜಿಬಿಡ್ತು ಅಂದರೆ ನಾವು ಅಡುಗೆ ಎಲ್ಲ ಮಾಡಬೇಕಂದ್ರೆ ಎಲ್ಲ ಜೆಡ್ಡೆಲ್ಲ ಆಗಿರುತ್ತಲ್ವ, ಕ್ಲೀನ್ ಆಗಿಬಿಡುತ್ತೆ ನೋಡಿ ಈ ರೀತಿ. ಸ್ವಲ್ಪನೂ ಜೆಡ್ಡು ಇದೆಲ್ಲ ಇರಲ್ಲ. ಶೈಲು ಕಾಫಿ ಮಾಡ್ಕೊಳ್ಳೆ ಟೀಯೋ? ನನಗಲ್ಲ ನಿನಗೆ. ಏನಾಗಲ್ಲ, ಸ್ವಲ್ಪ ಕುಡಿಯಮ್ಮ. ಇವತ್ತು ಕುಡಿದ್ರೆ ನೀನು ಡಯೆಟ್ಗೆ ಅನ್ನಕ್ಕೆ ಹೋಗ್ಬೇಡ. ನೀನು ಹುಷಾರಿಲ್ಲೋ ಟೈಮಲ್ಲೆಲ್ಲ. ಈಗ ನೀನು ಡಯೆಟ್ ಅದು ಇದು ಮಾಡಿನೇ ನೀನು ಹುಷಾರು ತಪ್ಪಿರೋದು ಪುಟ ನಿಜ. ಕರೆಕ್ಟಾಗಿ ಊಟ ತಿಂದಂತಾನೆ ಏನಿಲ್ಲ. ಫುಲ್ ಕ್ಲೀನೆಲ್ಲ ಮಾಡಿಕೊಂಡೆ ನಾನು ಇವಾಗ. ಒಂದು ಸೈಡ್ದು ಈ ಕಡೆ ಒಂದು ಗ್ಯಾಸ್ ಸ್ಟವ್ ಉರಿತಾಯ್ತಲ್ವ, ಅದನ್ನು ಈ ಕಡೆಯಿಂದ ಹಚ್ಕೊಬಿಟ್ರೆ ಇದೊಂದು ಸೈಡ್ ಒಸ್ಕೊಡ್ಬೋದು ನೀಟಾಗಿ. ಮತ್ತು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದೆ. ಎಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಅಡುಗೆ ಕೂಡ ಆಗಿ ಊಟ ಕೂಡ ಆಯಿತು. ಇವಾಗ ಸ್ವಲ್ಪ ಮಲಗೋ ಅಷ್ಟರಲ್ಲಿ ಇಲ್ಲೆಲ್ಲ ಬೆಳಗ್ಗೆನೇ ಇವತ್ತು ನಾಳೆ ಅಮಾವಾಸ್ಯೆ ಇರೋದ್ರಿಂದ ಇದೆಲ್ಲ ಸ್ವಲ್ಪ ಇನ್ನು ಕೆಲಸಗಳಿದೆ ಬಾಕಿ. ಮತ್ತು ಇದು ಎಲ್ಲ ಸ್ವಲ್ಪ ಬೇಗ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಬಂದಿದ್ದೀನಿ ಕ್ಲೀನ್ ಮಾಡೋಕ್ಕೆ ಅಂತ. ಏನಾದರೂ ರೆಡಿ ಮಾಡೋದೆಲ್ಲ ತೋರಿಸೋದಿಲ್ಲ. ಮತ್ತು ಶೈಲಿದು ಹೊಸ ಚಾನಲ್ದು ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳು ಇವಾಗಿರೋ ಚಾನಲ್ಗೆ ವೀಡಿಯೋ ಆಗ್ತಾಯಿಲ್ಲಲ್ವಾ ಶೈಲು, ಹಾಗಾಗಿ ಹೊಸ ಚಾನಲ್ ಇದೆಯಲ್ಲ ಅದಕ್ಕೇ ವೀಡಿಯೋ ಹಾಕ್ತಾಳೆ. ಅಂದರೆ ಇದಕ್ಕೂ ಹಾಕ್ತಾಳೆ. ಸ್ವಲ್ಪ ಇದು ವ್ಲಾಗ್ ಇರುತ್ತಲ್ವ ಈಗ ಹಳೆಯ ಚಾನಲಲ್ಲಿ, ಅದು ಬೇರೆ ಡಿಫ್ರೆಂಟಾಗಿ ಏನೋ ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಿದ್ದಾಳೆ. ಹಾಗೆಯೇ ಅದು ಲಿಂಕ್ ಕೂಡ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಂಡಿಲ್ಲ, ಯಾಕೋ ಗೊತ್ತಿಲ್ಲ. ಓಕೆ ಬಾಯ್, ನಾನು ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ.